ಹಾಯ್ ಹಲೋ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ಹಾಗೆಯೇ ಪ್ರಿನ್ಸ್ ಕಟ್ಟಲ್ಲಿ ತುಂಬ ಈಸಿ ಮೆಥಡಲ್ಲಿ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರಂಟಲ್ಲಿ ಪೈಪಿಂಗ್ ಕೊಟ್ಟು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಫಸ್ಟು ನಾವು ಈ ರೀತಿ ಪ್ರಿನ್ಸ್ ಕಟ್ಟಲ್ಲಿ ಫ್ರಂಟಲ್ಲಿ 4 ಇಂಚು ಕುತ್ತಿಗೆ ಅಗಲನ ತೊಗೊಂಡಿರ್ತೀವಲ್ವ, 1 ಇಂಚು ಕಟ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಮಾಡ್ಕೊಬೇಕು. ಅದಕ್ಕೂ ಮೊದಲು ನಾನು ಪೈಪಿಂಗ್ ಕೊಡಬೇಕು, ಥ್ರೆಡ್ ಪೈಪಿಂಗ್ ಕೊಡಬೇಕಲ್ವ, ಅದಕ್ಕೆ ಸ್ವಲ್ಪ ಫೂಟನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಬ್ಲೌಸ್ಗಳಿಗೂ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ರಿಚ್ ಲುಕ್ ಕೊಡುತ್ತೆ. ಹಾಗಾಗಿ ಫ್ರಂಟು ಮತ್ತು ಬ್ಯಾಕಿಗೆಲ್ಲ ಪೈಪಿಂಗ್ ಕೊಡ್ತೀನಿ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡಿ, ಈ ರೀತಿ ಫೂಟನ್ನು ಚೇಂಜ್ ಮಾಡಿಕೊಂಡು ಸಿಂಗಲ್ ಫೂಟ್ ಹಾಕ್ಕೊಂಡು ನಾನು ಪೈಪಿಂಗನ್ನು ಅಟ್ಯಾಚ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾನು ಇದೇ ಬ್ಲೌಸಿನ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೀವು RG ಟೈಲರಿಂಗ್ ಕ್ಲಾಸಲ್ಲಿ ಚೆಕ್ ಮಾಡಿ ನೋಡ್ಬೋದು. ಅಲ್ಲಿ ನಾನು ಪ್ರಿನ್ಸ್ ಕಟ್ಟಿಂಗ್ ಹೇಳಿದ್ದೆ. ಫ್ರಂಟ್ ಪಾರ್ಟಲ್ಲಿ ನಾನು ಕಟ್ಟಿಂಗ್ ಮಾಡಿರೋಲ್ಲ ಪ್ರಿನ್ಸ್ ಕಟ್ಟು, ಅದು ಈಗ ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ, ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ರೆಡಿ ಪೈಪಿಂಗನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, ಫಸ್ಟು ನಾವು ರೆಡಿ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ. ಹಾಗೆಯೇ ಇವಾಗ ಏನು ಟ್ರೆಂಡ್ ಬರ್ತಾ ಇದೆ ಅದನ್ನು ನಾವು ಸ್ಟಿಚ್ ಮಾಡೋದು ಮುಖ್ಯ ಆಗಿರುತ್ತೆ. ಯಾಕಂದರೆ ದಿನ ಈ ಸ್ಟಿಚ್ಚಿಂಗ್ ಫೀಲ್ಡಲ್ಲಿ ಏನಂದರೆ ದಿನ ಫ್ಯಾಷನ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಏನೇ ನಾವು ಫ್ಯಾಷನ್ ಬಂದ್ರೂ ಟೈಲರ್ಸ್ಗಳು ಕಲ್ತ್ಕೊಂಡು ಸ್ಟಿಚ್ ಮಾಡಲೇಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಬ್ಲೌಸ್ ಕಟ್ಟಿಂಗ್ ಸಹ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ವಿಡಿಯೋಸ್ ಇದೆ. ಹಾಗೆಯೇ ಫ್ರೆಂಡ್ಸ್, ಈ ರೀತಿ ಪೈಪಿಂಗನ್ನು ಆ್ಯಡ್ ಮಾಡೋದ್ರಿಂದ ಬ್ಲೌಸು ಫಿನಿಶಿಂಗ್ ಆಗಲಿ ತುಂಬ ನೀಟಾಗಿ ಕಾಣಿಸುತ್ತೆ. ಪ್ರಿನ್ಸ್ ಕಟ್ ನಾನು ಕಟ್ಟಿಂಗ್ ಮಾಡುವಾಗ ಮಾಡ್ಕೊಂಡಿಲ್ಲ ಫ್ರಂಟಲ್ಲಿ. ಈಗ ನಾನು ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ನೀವು ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ ನೋಡಿ. ಈ ರೀತಿ ಎರಡು ಫ್ರಂಟ್ ಸೈಡ್, ಇದು ಫ್ರಂಟ್ ಪಾರ್ಟಲ್ಲಿ ನಾನು ಸ್ಟಿಚ್ ಮಾಡೋದು ತೋರಿಸ್ತಾ ಇರೋದು. ಬ್ಯಾಕಲ್ಲೂ ಡಿಸೈನ್ ನಾಳೆ ವಿಡಿಯೋದಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು. ಈಗ ಮೈನ್ ಫ್ಯಾಬ್ರಿಕ್ಕು ಫ್ರಂಟಿಗೆ ಅಂತ ಇಟ್ಕೊಂಡಿದ್ವಲ್ಲ, ಅಲ್ಲಿ ನಾವು ಇಟ್ಕೊಂಡು ನೋಡ್ಕೊಬೇಕು. ಅಂದರೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಲ್ವ, ನಾವು ಕಾಂಟ್ರಾಸ್ಟ್ ಕಲರ್ ಇದ್ದರೆ ನಾವೇ ಥ್ರೆಡ್ ಪೈಪಿಂಗನ್ನು ಮಾಡ್ಕೊಬೋದು. ಇದು ಕಾಂಟ್ರಾಸ್ಟ್ ಏನು ಇರಲಿಲ್ಲ ಕಲರು, ಹಾಗಾಗಿ ರೆಡಿ ಪೈಪಿಂಗನ್ನು ತಂದುಬಿಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಸಿಂಗಲ್ ಫೂಟಲ್ಲಿ ಈ ರೀತಿ ನೀಟಾಗಿ ಹೊಲ್ಕೊಂಬನ್ನಿ, ಚೆನ್ನಾಗಿ ಬರುತ್ತೆ. ಫಸ್ಟು ಈ ರೀತಿ ಪೈಪಿಂಗ್ ಕೊಡೋದಿದ್ರೆ ಕೊಟ್ಕೊಳ್ಳಿ, ಇಲ್ಲ ಸ್ಕ್ಯಾಲಪ್ ಕೊಟ್ಕೊಳ್ಳೋದಿದ್ರೆ ಕೊಟ್ಕೊಳ್ಳಿ. ಸ್ಕ್ಯಾಲಪ್ ಡಿಸೈನಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಸ್ಕ್ಯಾಲಪ್ ಕಟ್ ಮಾಡಿ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಇನ್ನೂ ಈಸಿ ಮೆಥಡಲ್ಲಿ ಯಾವ ರೀತಿ ಅಂತೇಳಿ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಪೈಪಿಂಗ್ ಕೊಟ್ಟಾದಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ನಾನು ಇನ್ನೊಂದು ಸ್ಟಿಚ್ ಇರಲಿ ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಅಟ್ಯಾಚ್ ಆದಮೇಲೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಕಟ್ಸನ್ನು ಹಾಕಿ ಉಲ್ಟಾ ಫೋಲ್ಡ್ ಮಾಡಿ, ಆಗ ನೀಟಾಗಿ ಥ್ರೆಡ್ ಪೈಪಿಂಗ್ ಬರುತ್ತೆ. ಈಗ ಎಲ್ಲರೂ ಸಹಿತ ಥ್ರೆಡ್ ಪೈಪಿಂಗ್ ಅನ್ನೋದನ್ನು ಕೇಳ್ತಾನೆ ಇದ್ದಾರೆ. ಥ್ರೆಡ್ ಪೈಪಿಂಗ್ ಬರಲ್ಲ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ. ಈಸಿಯಾಗಿ ಈ ರೀತಿ ಫೂಟ್ ತಂದುಬಿಟ್ಟು ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು. ಫೂಟ್ ಚೇಂಜ್ ಮಾಡ್ದೇನೂ ಕೊಡ್ಬೋದು. ಫಿನಿಶಿಂಗ್ ಅಷ್ಟೊಂದು ಈ ಕಲಿತಾ ಇರೋರಿಗೆ ಈಸಿ ಆಗಲ್ಲ. ಈಗ ಕಲಿತಾ ಇರೋರಿಗೆ ಪ್ರಿನ್ಸ್ ಕಟ್ ಬರಲ್ಲ, ನಾವು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡೋಕ್ಕೆ ಗೊತ್ತೇ ಇಲ್ಲ ಅನ್ನೋರು ಈ ವಿಡಿಯೋನ ನೋಡ್ಕೊಬೋದು. ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ರೂ ಸಹಿತ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಈ ರೀತಿ ಚಿಕ್ಕದಾಗಿ ಕಟ್ಸನ್ನು ಹಾಕಿ ಈ ರೀತಿ ಉಲ್ಟಾ ಮಾಡಿ ಪೈಪಿಂಗ್, ಗೋಲ್ಡ್ ಪೈಪಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ನಾನು ನಾರ್ಮಲ್ ಬ್ಲೌಸು, ಲೈನಿಂಗ್ ಬ್ಲೌಸು ಕಲಿತಾ ಇದ್ದೀನಿ, ನಮಗೆ ಪ್ರಿನ್ಸ್ ಕಟ್ ಬರಲ್ಲ ಅನ್ನೋರು ವಿಡಿಯೋನ 1-2 ಸರಿ ನೋಡಿ, ಒಂದೇ ಸಲಿಗೆ ಅರ್ಥ ಆಗಲ್ಲ. ಈಗ ನೀವು ಪೈಪಿಂಗ್ ಎಲ್ಲ ಕೊಟ್ಟಾದಮೇಲೆ ಒಂದು ಸ್ಟಿಚ್ ಎಡ್ಜಿಂಗಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಆಗ ನೀಟಾಗಿ ಬರುತ್ತೆ ನೋಡಿ. ಫ್ರೆಂಡ್ಸ್, ಈ ರೀತಿ ಎಡ್ಜಿಂಗಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಫುಲ್ಲು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡಿ. ಹಾಗೆಯೇ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು, ಹಾಗೆ ಈಸಿ ಮೆಥಡಲ್ಲಿ ಇನ್ನೂ ಸಹ ಒಳ್ಳೊಳ್ಳೆ ಸ್ಟಿಚಿಂಗ್ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ಈ ರೀತಿ ಫಸ್ಟು ನೀವು ಪ್ರಿನ್ಸ್ ಕಟ್ ಮಾಡೋದಕ್ಕಿಂತ ಮುಂಚೆ ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಂಬಿಡಿ. ನೆಕ್ಸ್ಟು ನೀವೀಗ ಕಟ್ಟಿಂಗ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಪ್ರಿನ್ಸ್ ಕಟ್ ಬ್ಲೌಸು ಹೊಲಿಲಿಕ್ಕೆ ಬರೋದಿಲ್ಲ ಅನ್ನೋರು ಈ ವಿಡಿಯೋನ ಹಾಗೆಯೇ ಕಂಟಿನ್ಯೂಸ್ ಬರೋ ವಿಡಿಯೋನೂ ಸಹಿತ ನೀವು ವಾಚ್ ಮಾಡ್ಬೋದು ನೋಡಿ. ಫ್ರೆಂಡ್ಸ್, ಈಗ ಎಡ್ಜಲ್ಲಿ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎರಡು ಫ್ರಂಟ್ ಪಾರ್ಟು ಬೇರೆ ಬೇರೆಯೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ
ಉಲ್ಟಾ ಮತ್ತು ಸೀದಾ ಸರಿಯಾಗಿ ನೋಡ್ಕೊಬೇಕು. ಎರಡೂ ಒಂದೇ ಸೈಡಲ್ಲಿ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಆಯಿತು. ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸ್ ಕಟ್ಟಿಂಗ್ ಮಾಡ್ಕೊಳ್ದೇನೆ ಈ ರೀತಿ ಸ್ಟಿಚಿಂಗ್ ಆಯಿತು. ಈಗ ನಾವು ಪ್ರಿನ್ಸ್ ಕಟ್ ಮಾಡ್ಕೊಬೇಕು. ಈಗಂತೂ ಫ್ರೆಂಡ್ಸ್ ಪ್ರಿನ್ಸ್ ಕಟ್ ಬ್ಲೌಸು ತುಂಬ ಟ್ರೆಂಡ್ ಆಗಿ ನಡೆದಿದೆ. ನೀವು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಅಳತೆ ಮಾಡಿ ಸ್ವಲ್ಪ ಹಾಕಿರ್ತೀರ, ಹಾಗೆಯೇ ಒಂದು ಲೈನ್ಸು ಕಟ್ ಮಾಡೋ ಟೈಮಲ್ಲಿ ಸ್ವಲ್ಪ ರಫ್ ಮಾಡಿಕೊಂಡು ಈ ರೀತಿ ಕಟ್ಟಿಂಗ್ ಮಾಡಿ. ಪ್ರಿನ್ಸ್ ಕಟ್ ಕಷ್ಟಪ್ಪ ನಮಗೆ ಅಟ್ಯಾಚ್ ಮಾಡೋದೇ ಅಂತ ಅನ್ನೋರು ಈ ರೀತಿ ಈಸಿ ಮೆಥಡಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಬೋದು. ಹಾಗೆಯೇ ಕೆಲವೊಬ್ಬರಿಗೆ ಫ್ರಂಟು ಬ್ಯಾಕು ಗೊತ್ತಾಗೋದಿಲ್ಲ, ಉಲ್ಟಾ ಪಲ್ಟಾ ಹೊಲಿತಾರೆ, ಅಂಥವರು ಈ ರೀತಿ ಮೆಥಡನ್ನು ಫಾಲೋ ಮಾಡಿ ಪ್ರಿನ್ಸ್ ಕಟ್ಟಿಂಗ್ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ತುಂಬ ಈಸಿ ಮೆಥಡಲ್ಲಿ ನಾನು ಈಸಿ ಮೆಥಡನ್ನು ಕಂಡುಹಿಡಿದು ನಿಮಗೆ ವಿಡಿಯೋ ಹಾಕ್ತಾ ಇರ್ತೀನಿ. ಹಾಗಾಗಿ ಯಾರಾದರೂ ಹೊಸಬ್ರು ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಕಟ್ಟಿಂಗ್ ಆದಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಬಿಟ್ರೆ ಫ್ರಂಟ್ ಪಾರ್ಟಲ್ಲಿ ಮುಗ್ದೇ ಹೋಗುತ್ತೆ. ಮತ್ತು ಇಡೀ ಬ್ಲೌಸು ನಾವು ಸ್ಟಿಚಿಂಗ್ ವಿಡಿಯೋ ಹಾಕಿದಾಗ ನಿಮಗೆ ಬೋರ್ ಅನಿಸುತ್ತೆ. ಅದಕ್ಕೆ ಪಾರ್ಟು ಫ್ರಂಟು ಬ್ಯಾಕು ಸ್ಲೀವು ಈ ರೀತಿ ಪಾರ್ಟ್ ವಿಡಿಯೋ ಹಾಕ್ತೀನಿ. ಹಾಗಾಗಿ ವಿಡಿಯೋ ಪ್ರತಿದಿನವೂ ನಿಮಗೆ ಸ್ಟಿಚಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ನೀವು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೋಡ್ಬೋದು. ಹಾಗೆ ನಿಮ್ಮದೊಂದು ಪುಟ್ಟದಾಗಿ ನಾನು ಕೇಳೋದೇನೆಂದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು. ನೋಡಿ ಪ್ರಿನ್ಸ್ ಕಟ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅರ್ಥ ಆಗಿಲ್ಲ ಸ್ವಲ್ಪ ನನಗೆ ಕಮೆಂಟ್ ಮಾಡಿ ಹೇಳಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಸರಿಯಾಗಿ ಹೇಳ್ತೀನಿ. ತುಂಬ ಜನ ಹೇಳಿದರು ನಾನು ಪ್ರಿನ್ಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಹಾಕಿದಾಗ ಅಕ್ಕ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡಿ ಅಂತ. ನಾನು ಯೋಚನೆ ಮಾಡ್ತಿದ್ದೆ ಫುಲ್ ಬ್ಲೌಸು ಸ್ಟಿಚಿಂಗ್ ಮಾಡೋದು ಹೇಳ್ಕೊಡ್ಲಾ ಅಥವಾ ಹೇಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಆಗ ನಂಗೆ ಅನ್ನಿಸ್ತು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎಲ್ಲ ಬೇರೆ ಬೇರೆ ಹೇಳ್ಕೊಟ್ರೆ ನಿಮಗೂ ಸಹಿತ ಅಷ್ಟು ಈಸಿ ಆಗುತ್ತೆ, ಹಾಗೆ ವಿಡಿಯೋ ಸಹಿತ ತುಂಬ ಲಾಂಗ್ ಅನ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಐಡಿಯಾ ಮಾಡಿದೆ. ನೋಡಿ ಫ್ರೆಂಡ್ಸ್ ಈ ರೀತಿ ಹಚ್ಕೊಂಡು ಇಲ್ಲಿ ನೀವು ಕಪ್ಸ್ಕೊಡೋದಾದರೆ ಫಸ್ಟಿಗೆ ನೀವು ಲೈನಿಂಗನ್ನು ಬೇರೆ ಟಕ್ಸ್ ಇಟ್ಕೊಬೇಕು, ಮೇನ್ ಫ್ಯಾಬ್ರಿಕನ್ನು ಬೇರೆ ಟಕ್ಸ್ ಇಟ್ಕೊಂಡು ಕಪ್ಸನ್ನು ಕೊಡಬೇಕು. ಈಗ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಬಟ್ಟೆ ಬಂದಿದ್ದರೆ ಕಟ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಈಗಂತೂ ತುಂಬಾ ಚೆನ್ನಾಗಿ ಕೂರುವಂಥ ಬ್ಲೌಸು ಪ್ರಿನ್ಸ್ ಕಟ್ ಬ್ಲೌಸ್ ಆಗಿದೆ. ನೋಡಿ ಈಗ ನಾವು ಇನ್ನೊಂದು ಸತಿ ಸ್ಟಿಚ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೊಂಡು ಬಂದುಬಿಟ್ರೆ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಹಾಗೆಯೇ ಈ ಥರ ಪ್ರಿನ್ಸ್ ಕಟ್ ಬ್ಲೌಸ್ ಯಾರೆಲ್ಲ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಟಿಪ್ಸ್ ಫಾಲೋ ಮಾಡಿದ್ನಲ್ವ, ಈಗಂದರೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಪ್ರಿನ್ಸ್ ಕಟ್ ಮಾಡಿ ಅಟ್ಯಾಚ್ ಮಾಡಿದ್ನಲ್ಲ, ಈ ರೀತಿ ಯಾರೆಲ್ಲ ಫಾಲೋ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಹೆಲ್ಪ್ ಆಗಿದೆಯಾ ಇಲ್ವಾ ಅಂತಲೂ ಸಹಿತ ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡೆ, ಹಾಗೆ ಓವರ್ಲಾಕ್ ಮಾಡ್ಕೊಂಬಂದು ಈಗ ಫ್ರಂಟಲ್ಲಿ ರೆಡಿ ಹುಕ್ಸು ಎಲ್ಲ ಮಾಡಿಬಿಟ್ಟು ರೆಡಿ ಮಾಡ್ತೀನಿ. ತುಂಬ ಈಸಿಯಾಗಿದೆ. ನೀವು ಟೆನ್ಷನ್ ಮಾಡಿಕೊಂಡು ಪ್ರಿನ್ಸ್ ಕಟ್ಟು ನನಗೆ ಬರೋದೇ ಇಲ್ಲಪ್ಪ, ನಾನು ಸ್ಟಿಚ್ ಮಾಡೋದೇ ಇಲ್ಲಪ್ಪ ಅಂತೇಳಿ ಟ್ರೈ ಮಾಡ್ದೇ ಕೂತ್ಕೊಂಬೇಡಿ. ಫಸ್ಟು ನೀವು ಯಾವುದೇ ಬ್ಲೌಸು ಹೊಲಿಬೇಕಾದ್ರೂ ಅಷ್ಟೇ ಫಸ್ಟು ಟ್ರೈ ಮಾಡಬೇಕು. ನಮಗೆ ಕಸ್ಟಮರು ಬಟ್ಟೆ ತಂದುಕೊಟ್ಟಾಗ ನಮಗೆ ಫಸ್ಟಿಗೆ ಆಗಲ್ಲ ಅಂತ ಹೇಳಬೇಡಿ, ನಿಮಗೆ ಆಗತ್ತೆ ಅಂತ ಇಸ್ಕೊಂಡು ಇಲ್ಲ ನಾನು ಇದು ಸ್ಟಿಚ್ ಮಾಡ್ತೀನಿ ಅಂತಲೇ ಆಗತ್ತೆ ಅನ್ನೋ ಮನೋಭಾವದಿಂದನೇ ಇಸ್ಕೊಳ್ಳಿ. ನೋಡಿರಿ ಆಗತ್ತೆ. ನೀವು ಟೈಲರಿಂಗ್ ಕ್ಲಾಸಿಗೆ ಹೋಗಿ ಕಲಿಯುವಾಗ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ಏನೋ ಒಂದು ಬೋಟ್ ನೆಕ್ ಬ್ಲೌಸ್ ಹೇಳ್ಕೊಟ್ಟಿದ್ರು ಅಂತೇಳಿ ನಾನು ಥ್ರೆಡ್ ಪೈಪಿಂಗ್ ಮಾಡಲ್ಲ, ಪ್ರಿನ್ಸ್ ಕಟ್ ಹೊಲಿಯೋಲ್ಲ, ಕಪ್ಸ್ ಇಡೋಲ್ಲ ಆ ಥರ ಎಲ್ಲ ಹೇಳೋಕ್ಕೆ ಹೋಗಬೇಡಿ. ನಿಮಗೆ ಬರದೇ ಇರೋದನ್ನು ಸಹಿತ ಈಗ ಸೋಷಿಯಲ್ ಮೀಡಿಯಾಗಳು ಇನ್ಸ್ಟಾಗ್ರಾಮು ಯೂಟ್ಯೂಬು ಎಲ್ಲ ವೀಡಿಯೋಸ್ಗಳು ನೋಡಿಕೊಂಡು ಸಹಿತ ನೀವು ಆರಾಮಾಗಿ ಕಲಿಬೋದು. ಎಂಡಿಂಗಲ್ಲಿ ಫ್ರಂಟ್ ಪಾರ್ಟು ಈ ರೀತಿ ಬಂದಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಹುಕ್ಸು ರಿಂಗ್ಸು ಮಾಡೋದಕ್ಕಿಂತ ಮುಂಚೆ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಬೇಕಾಗತ್ತೆ. ಇದಕ್ಕೆ ಬೆಲ್ಟ್ ಪಟ್ಟಿ ಇರೋದಿಲ್ಲ. ಫ್ರಂಟು ಪ್ರಿನ್ಸ್ ಕಟ್ಟು ಸ್ಟಿಚ್ ಮಾಡೋದಲ್ಲ, ಇದಕ್ಕೆ ಬೆಲ್ಟ್ ಪಟ್ಟಿ ಇರೋದಿಲ್ಲ. ಬೆಲ್ಟ್ ಪಟ್ಟಿ ಇರೋದಕ್ಕೆ ಈ ರೀತಿ 1.5 ಇಂಚಿಗೆ ಒಂದು ಪಟ್ಟಿಯನ್ನು ಕಟ್ ಮಾಡಿಕೊಂಡು ಫ್ರಂಟಲ್ಲಿ ಈ ರೀತಿ ಕೊಟ್ಬಿಟ್ಟು ಹೊಲಿಬೇಕಾಗತ್ತೆ. ಆಗ ನೀಟಾಗಿ ಫಿನಿಶಿಂಗ್ ಬರುತ್ತೆ, ನೀಟಾಗಿ ಕೂರುತ್ತೆ. ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಬರಲ್ಲ, ಯಾಕಂದರೆ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಮಾಡ್ಕೊಂಡ್ವಲ್ಲ, ಹಾಗಾಗಿ ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಬರಲ್ಲ. ಈ ರೀತಿಯೇ ನಾವು ಬಟ್ಟೆ ಕೊಟ್ಟು ಅಟ್ಯಾಚ್ ಮಾಡಬೇಕಾಗತ್ತೆ. ಯಾರೆಲ್ಲ ನಾನು ಸ್ಟಿಚ್ ಮಾಡೋ ಥರ ರೀತಿಯಲ್ಲಿ ಮೆಥಡಲ್ಲಿ ಸ್ಟಿಚ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಹೇಗೆ ಅನ್ನಿಸ್ತು ಈಗ ಹೊಸದಾಗಿ ನೋಡಿದವರಿಗೆ ಈ ಪ್ರಿನ್ಸ್ ಕಟ್ ಬ್ಲೌಸ್ ಫ್ರಂಟ್ ಪಾರ್ಟ್ ನಮಗೆ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂಥೇಳಿ ಹೊಸದಾಗಿ ನೋಡಿದವರಿಗೆ ಏನು ಅನ್ನಿಸ್ತು ಅಂತೇಳಿ ಅದನ್ನು ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಫ್ರಂಟಲ್ಲಿ ಸ್ವಲ್ಪ ಲೈನಿಂಗ್ ಬಟ್ಟೆನೇ ತೊಗೊಂಡು ನೀವು ಮಡಚಿಬಿಟ್ಟು ಕೊಟ್ಬಿಡಿ. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಇದಕ್ಕೆ ಫ್ರಂಟ್ ಸೈಡಲ್ಲೇ ಬರುತ್ತೆ. ಫ್ರಂಟಲ್ಲಿ ಹುಕ್ಸ್ ಪಟ್ಟಿ ಬಂದು ನಾರ್ಮಲ್ ಬ್ಲೌಸು ಥರನೇ ಸ್ಟಿಚ್ ಮಾಡಬೇಕು. ಈ ಬಟ್ಟೆ ನೋಡ್ತಾ ಇದ್ದೀರಲ್ವ, ಈ ರೀತಿ ಮಡಚ್ಕೊಂಡು ಫೋಲ್ಡ್ ಮಾಡಿ ಕೊಟ್ಬಿಟ್ವಿ. ಯಾಕಂದರೆ ಕೆಲವೊಬ್ಬರು ಹೇಗಂದರೆ ಕಟ್ಟಿಂಗ್ ಮಾಡುವಾಗಲೇ ಪ್ರಿನ್ಸ್ ಕಟ್ಟು ಕಟ್ ಮಾಡಿರ್ತಾರೆ, ಆದರೆ ನಾವು ಆಗಲ್ಲ. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಪ್ರಿನ್ಸ್ ಕಟ್ ಮಾಡ್ತೀವಿ. ಆಗ ಬೇಸಿಕ್ ಕಲಿತಾ ಇರೋರಿಗೆ ಅದು ಅಂದರೆ ಮಿಸ್ ಆಗಲ್ಲ.
ಅಂದರೆ ಹೇಳಿದ್ದು ಸಹಿತ ಅರ್ಥ ಆಗಿಬಿಡುತ್ತೆ ಅವರಿಗೆ. ಅರ್ಥ ಆಗೋ ರೀತಿಯಲ್ಲಿ, ಈಗ ಕಲಿಯೋರಿಗೆ ಏನು ಅರ್ಥ ಆಗಬೇಕೋ ಆ ಪ್ರಕಾರ ನಾನು ಸ್ಟಿಚಿಂಗು ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ನೋಡಿ ಎಂಡಿಂಗಲ್ಲಿ ಈ ರೀತಿ ಆಯಿತು. ಈಗ ನಮಗೆ ಉಳಿದಿರೋ ಕೆಲಸ ಅಂದರೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡ್ಕೊಂಡು ಬಂದು ಎಷ್ಟು ಚೆನ್ನಾಗಾಗಿದೆ ಬ್ಲೌಸ್ ಪೀಸ್ ಅಂತ ತೋರಿಸ್ತೀನಿ. ಹಾಗೆ ತುಂಬ ಜನ ರೆಡಿ ಹುಕ್ಸ್ ಬಗ್ಗೆ ಮಾಹಿತಿ ಕೇಳ್ತಾಯಿದ್ರು. ರೆಡಿ ಹುಕ್ಸ್ ಏನಂತ ಅಂದರೆ, ನೀವು ಅವರು ಹೇಳ್ತಾಯಿದ್ರು ಹುಕ್ಸು ಲೂಸ್ ಆಗ್ತಾ ಇದೆ ಅಕ್ಕ, ನೀವು ವಿಡಿಯೋದಲ್ಲಿ ತೋರಿಸ್ದಾಗೇ ಮಾಡಿದ್ದೀನಿ, ಹುಕ್ಸು ಲೂಸ್ ಆಗ್ತಾ ಇದೆ ಅಂದರು. ಹುಕ್ಸು ಲೂಸ್ ಆಗೋದಕ್ಕೆ ನೀವು ಸ್ಟಿಚ್ ಮಾಡ್ಕೊಳ್ಳೋ ಮೆಥಡಲ್ಲಿ ಹುಕ್ಸು ಲೂಸ್ ಆಗುತ್ತೆ. ನೋಡಿ ಪ್ರಿನ್ಸ್ ಕಟ್ ಬ್ಲೌಸ್ ಈ ರೀತಿ ರೆಡಿ ಆಯಿತು. ಫ್ರಂಟ್ ಪಾರ್ಟಲ್ಲಿ ಯಾರಿಗಾರು ಕನ್ಫ್ಯೂಸ್ ಇತ್ತು, ಇಲ್ಲ ನಾನು ಈ ವಿಡಿಯೋ ನೋಡಬೇಕಿತ್ತು ಅನಿಸಿದ್ರೆ ನೀವು ಈ ವಿಡಿಯೋನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ನೋಡ್ಕೋಬೋದು. ಹಾಗೆಯೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಹಾಗೆ ಈ ಬ್ಲೌಸಿನ ಬ್ಯಾಕ್ ಪಾರ್ಟು ಯಾವ ಡಿಸೈನು ಅಂತೇಳಿ ನನಗೆ ಕಮೆಂಟ್ ಮಾಡಿದ್ರೆ ಬ್ಯಾಕ್ ಪಾರ್ಟು ನೀವು ಹೇಳಿರೋ ಡಿಸೈನಲ್ಲೇ ಸ್ಟಿಚ್ ಮಾಡ್ತೀನಿ, ಇಲ್ಲಾಂದರೆ ನಾನೇ ಸ್ಟಿಚ್ ಮಾಡ್ತೀನಿ. ನೋಡಿ ಲಾಸ್ಟಲ್ಲಿ ಈ ರೀತಿ ರೆಡಿ ಆಯಿತು ಫ್ರಂಟ್ ಪಾರ್ಟು. ಫ್ರಂಟಲ್ಲಿ ನಾವು ಈ ರೀತಿ ಪ್ರಿನ್ಸ್ ಕಟ್ ಕೊಡೋದ್ರಿಂದ ನೀಟಾಗಿ ಕೂರುತ್ತೆ, ಹಾಗೆ ತುಂಬ ಚೆನ್ನಾಗಿ ಬ್ಲೌಸು ಫಿನಿಶಿಂಗ್ ಅನ್ನೋದು ಬರುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸ್ ಕಟ್ ಫ್ರಂಟ್ ಪಾರ್ಟಲ್ಲಿ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.